ಹಾಯ್ ಎಲ್ರಿಗೂ ನಮಸ್ಕಾರ. ಇದೇನು ರೋಡ್ ನೋಡ್ತಿದ್ದೀರಾ? ಇದು ಬಂದು ಕಾಲುವೆ ರೋಡು, ಒಂದು ಚೈನ್ ರೋಡ್. ಇದು 33 ಅಡಿ ಗೌರ್ಮೆಂಟ್ ನಕಾಶೆ ರೋಡು. ಈ ರೋಡ್ಗೆ ಹೊಂದ್ಕೊಂಡಿರುವಂಥ ಜಾಗನೇ 8 ಎಕರೆ ಜಾಗ ತೆಂಗಿನ ತೋಟ. ಇಲ್ಲಿಂದ ಹಿಡಿದು ನಿಮಗೆ ಅಲ್ಲಿವರೆಗೂ ಬರುತ್ತೆ. ಅದಕ್ಕಿಂತ ಮುಂಚೆ ನೋಡಿ ಬೆಂಗಳೂರು ಬಂದು ಫಾರ್ಮ್ ಹೌಸ್ ಮಾಡ್ಕೊಂಡಿರೋದು. ಈ ಫಾರ್ಮ್ ಹೌಸ್ ಹಿಂದೆಯೇ ದೊಡ್ಡ ಕೆರೆ ಇದೆ, ಮತ್ತು ಊರು ಅದ್ರ ಪಕ್ಕದಲ್ಲೇ ಇದೆ. ಇಲ್ಲಿಂದ ನೋಡಿ ಅದೇ ಊರು, 1 ಕಿಲೋಮೀಟ್ರ್ ಐತೆ ಊರು. ಇಲ್ಲಿಂದ ಹೋದರೆ ಹಿಂಗೆ ಹೋದರೆ ಈ ಕಡೆಯಿಂದ ಊರಿದೆ, ಅದು ಕೂಡ 1 ಕಿಲೋಮೀಟ್ರ್ ಆಗುತ್ತೆ. ನೋಡಿ ನಿಮ್ಗೆ ಈ ಜಾಗದಲ್ಲಿ ಒಂದು 400 ತೆಂಗಿನ ಮರ ಬರುತ್ತೆ, ಮತ್ತು ದೊಡ್ಡ ಕಾಲುವೆ. ಈ ಕಾಲುವೆಗೆ ಇವ್ರು ಬ್ರಿಡ್ಜ್ ಮಾಡ್ಕೊಂಡಿದ್ದಾರೆ, ಮತ್ತು ವಿದ್ಯುತ್ ಕಂಬ ಎಲ್ಲ ಇದೆ. 2 ಬೋರ್ ಇದೆ ಈ ಜಾಗದಲ್ಲಿ. ನೋಡಿ ಇದು ಕೂಡ ನಿಮಗೆ ನಕಾಶೆ ರೋಡೆ. ಹೀಗೆ ನಾನು ಹೋಗ್ತಾ ಇದ್ದೀನಿ, ಇದು ಕೂಡ ನಿಮಗೆ ನಕಾಶೆ ರೋಡು. ಇದು ಕೂಡ ನಿಮಗೆ 25 ಅಡಿ ನಕಾಶೆ ರೋಡ್ ಬರುತ್ತೆ, ಗೌರ್ಮೆಂಟ್ ಲ್ಯಾಂಡ್ ಇದು. ನಿಮಗೆ ಹಿಂಗೆ ಬಂದಂಗೆ ಫುಲ್ಲು ಇಲ್ಲಿಂದ ನಿಮಗೊಂದು 500 ಅಡಿ ರೋಡ್ ಬಿಡ್ತಾ ಬರುತ್ತೆ. ಇದು ಬಂದು ನಿಮಗೆ ಸೌತು ಮತ್ತು ಈಸ್ಟ್ ಫೇಸಿಂಗ್ ಬರುತ್ತೆ ಈ ಜಾಗ. ಮತ್ತು ಒಂದು ಚಿಕ್ಕದು ಮೋಟ್ರು ಮನೆ ಇದೆ. ಈ ಜಾಗನ ಬೇಕಾದರೆ ನೀವು 4 ಜನ ಬೇಕಾದ್ರೆ 2 ಎಕರೆ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ಕೋಬೋದು. ಹೆಂಗೆ ಮಾಡ್ಕೋಬೋದು ಅಂತಂದರೆ, ಕಾಲುವೆ ಫುಲ್ ಹಿಂಗೆ ನಿಮ್ಗೊಂದು 500 ಅಡಿ ಬರೋದ್ರಿಂದ ನೀವು ಆರಾಮಾಗೆ 100 ಅಡಿಗಿಂತ ಜಾಸ್ತಿ ರೋಡ್ ಬಿಡ್ತು ಮಾಡ್ಕೊಂಡು ಆರಾಮಾಗಿ ನೀವು 4 ಜನನೂ 2 ಎಕರೆ ತೊಗೋಬೋದು, ಅಥವಾ 3 ಜನ ಬೇಕಾದ್ರೂ ತೊಗೋಬೋದು, ಬೇಕಾದ್ರೆ ಇಬ್ಬರು ಬೇಕಾದರೂ ಈ ಜಾಗನ ತೊಗೋಬೋದು. ನೋಡಿ ಒಂದು ಮೋಟ್ರ್ ಹೌಸ್ ಇದೆ, 2 ಬೋರ್ ಇದೆ ಈ ಜಾಗದಲ್ಲಿ. ನಿಮ್ಗೆ ಈ ಎಲ್ಲ ತೆಂಗಿನ ಮರಗಳು ಕೂಡ ಆಲ್ಮೋಸ್ಟು ಒಂದು 400 ಮರದಲ್ಲಿ ಒಂದು 100 ಮರ ಮಾತ್ರ ಚಿಕ್ಕ ಸಸಿಗಳು. ಮಿಕ್ಕಿದೆಲ್ಲ ನಿಮಗೆ ಫಲ ಕೊಡ್ತಾ ಇರೋಂಥ ಮರಗಳೆಲ್ಲ 5 ವರ್ಷಕ್ಕಿಂತ ಮೇಲ್ಪಟ್ಟಿರೋಂಥ ಮರಗಳು ಈ ಜಾಗದಲ್ಲಿರೋಂಥದ್ದು. ಮತ್ತು ನಿಮಗೆ ಭೂಮಿ ಬಂದು ಕೆಂಪು ಭೂಮಿ. ನೋಡಿ ವಿದ್ಯುತ್ ಲೈನೆಲ್ಲ ಹೋಗಿದೆ. ಮತ್ತು ನಿಮಗೆ ತುಮಕೂರು ಮದ್ದೂರು ರೋಡ್ಗೆ ಈ ಜಾಗದಿಂದ ನಿಮಗೊಂದು 3 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ಮದ್ದೂರಿಗೆ 9 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಗೆ ಇಲ್ಲಿಂದ 75 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ನೋಡಿ ಅದು ಹಿಂಗೆ ಬಂದು ಫುಲ್ಲು ಅಲ್ಲಿವರೆಗೂ, ಮತ್ತು ಫುಲ್ಲು ಈಗ ಹೇಗೆ ಹೋಗುತ್ತೆ ಅಲ್ಲಿವರೆಗೂ ಬರುತ್ತೆ ಈ ಜಾಗ. ಇದ್ರ ಬೆಲೆ ಬಂದು ಫರ್ ಗುಂಟೆ 2,75,000 ಅಂತ ಹೇಳ್ತಾರೆ. ಕೂತು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ, ಇನ್ನೂ ಹೆಚ್ಚು ಕಮ್ಮಿ ಆಗ್ಬೋದು. ನಮಗೆ ತೋರಿಸಿರೋರು ಅಷ್ಟು ಹೇಳಿದ್ದಾರೆ. ಕೂತು ಮಾತಾಡಿ ನೀವು ನೇರ ಓನರ್ ಹತ್ರ ಹೆಚ್ಚು ಕಮ್ಮಿ ಮಾಡಿಸ್ಕೋಬೋದು. ಇದು ಬಂದು ಗೌಡ್ರದ್ದು ಜನರಲ್ ಪ್ರಾಪರ್ಟಿ ಇದು. ನೋಡಿ ಅಲ್ಲಿಂದ ಹಿಂಗೆ ಬಂದರೆ ಫುಲ್ಲು ಅದೇನು ಲಾಸ್ಟ್ ತೆಂಗಿನ ಮರಗಳವೆ ಅಲ್ಲಿವರೆಗೂ 8 ಎಕರೆ ಬರುತ್ತೆ ಇದು. ನಿಮ್ಗೆ ಈ ಜಾಗದಿಂದ ಬೆಂಗಳೂರು ಮೈಸೂರು ರೋಡು ಒಂದು 7ರಿಂದ 8 ಕಿಲೋಮೀಟ್ರ್ ಆಗುತ್ತೆ. ಮದ್ದೂರು ಇಲ್ಲಿಂದ 9 ಕಿಲೋಮೀಟ್ರ್ ಆಗುತ್ತೆ. ಬೇಕಾದ್ರೆ ನೀವು 4 ಜನನೂ ಇದನ್ನು ಪಾರ್ಟೇಷನ್ ಮಾಡಿ ತೊಗೋಬೋದು, 2 ಎಕರೆ ತೊಗೋಬೋದು. ನೋಡಿ ಅದೇ ಊರು ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಊರು. ಅಲ್ಲಿಂದ ನಿಮ್ಗೆ ಇಲ್ಲಿಂದ 1 ಕಿಲೋಮೀಟ್ರ್ ಆಗುತ್ತೆ. ನೋಡಿ ಫುಲ್ಲು ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಮಕ್ಕಳುಗಳು ಕೂಡ ಫಲ ಕೊಡ್ತಾಯಿದೆ. ನೋಡಿ ಇವರೆಲ್ಲ ಎಲ್ಲರೂ ಕೇಳಿಸ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಮರಗಳು ಕೂಡ ನಿಮಗೆ ಫಲ ಕೊಡ್ತಾಯಿದೆ. ನೋಡಿ ಬೆಂಗಳೂರೆಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ಯಾರೆಲ್ಲ ಒಂದು 5 ಎಕರೆ 8 ಎಕರೆ ಹುಡುಕ್ತಾ ಇರ್ತೀರಾ, ಒಂದು ದೊಡ್ಡ ಲ್ಯಾಂಡ್ ಹುಡುಕ್ತಾ ಇರ್ತೀರ ಅಂಥವ್ರಿಗೆ ಈ 8 ಎಕರೆ ತುಂಬಾ ಚೆನ್ನಾಗಿದೆ. ಮತ್ತು ನಿಮಗೆ ವರ್ಷದಲ್ಲಿ 9 ತಿಂಗಳು ನಿಮಗೆ ಕಾಲುವೆ ನೀರು ಸಿಗುತ್ತೆ. ಕಾಲುವೆ ನಿಮ್ಗೆ ಹತ್ತತ್ರ ನಿಮಗೆ 400ರಿಂದ 500 ಅಡಿ ಕಾಲುವೆನೇ ಬರುತ್ತೆ ಫ್ರಂಟು. ಬರೋದ್ರಿಂದ ನಿಮಗೆ ಆರಾಮಾಗಿ ನಿಮಗೆ ನೀರಾವರಿಗಂತೂ ಏನೂ ಸಮಸ್ಯೆ ಇಲ್ಲ. ಇಲ್ಲಿ ನೀರಾವರಿ ಜಾಗ, ಮತ್ತು ನಿಮಗೆ 2 ಬೋರ್ ಇರೋದ್ರಿಂದ ನಿಮಗೆ ಬೋರಲ್ಲೂ ಕೂಡ ಒಳ್ಳೆ ನೀರಿದೆ. ನೀವು ವಾಟರ್ ಸೋರ್ಸ್ಗಂತೂ ಏನೂ ತೊಂದರೆ ಇಲ್ಲ. ಮತ್ತು ಕೆಂಪು ಭೂಮಿ ಇದು, ಆರಾಮಾಗಿ ನೀವು ಇಲ್ಲಿ
ಏನು ಬೇಕಾದ್ರೂ ಹೊಸ್ದಾಗಿ ಫಾರ್ಮೇಷನ್ ಮಾಡ್ಕೋಬೋದು. ಇನ್ನೇನು ಖಾಲಿ ಜಾಗ ಇದೆ, ಹೊಸ್ದಾಗಿ ಏನು ಬೇಕಾದರೂ ಇಲ್ಲಿ ಬೆಳೆ ಬೆಳಿಬೋದು. ಒಂದು ಮನೆ ಮಾಡ್ಕೊಂಡು ನೀವು ಆರಾಮಾಗಿ ಇಲ್ಲಿ ವಾಸ ಮಾಡ್ಬೋದು. ವಿದ್ಯುತ್ ಕಂಬ ಇದೆ, ಊರ ಪಕ್ಕದ್ದೇ ಜಾಗ, ಸೇಫ್ಟಿ ಪರ್ಪಸ್ಗಂತ ಏನೂ ತೊಂದರೆ ಇಲ್ಲ. ಆರಾಮಾಗಿ ನೀವು ಇಲ್ಲಿ ಫಾರ್ಮ್ ಹೌಸ್ ಮಾಡ್ಕೊಂಡು ಇರ್ಬೋದು. ನೋಡಿ, ಎಲ್ಲ ಮರಗಳು ಕೂಡ ಇದೇ ಥರ ನಿಮಗೆ ಫಲ ಕೊಡ್ತಾಯಿದೆ. ನೋಡಿ, ನಿಮಗೆ ಅಲ್ಲೇನು ತೆಂಗಿನ ಮರ ಬರುತ್ತೆ ಅಲ್ಲಿವರೆಗೂ ಕಾಲುವೆನೇ ಬರುತ್ತೆ, ಫುಲ್ಲು ಕಾಲುವೆ ಇದೆ. ಆರಾಮಾಗಿ ನೀವು ಒಂದು ಬ್ರಿಡ್ಜ್ ಇದೆ, ಇನ್ನು 3 ಬ್ರಿಡ್ಜ್ ಮಾಡ್ಕೊಂಡು ಇಬ್ಬರು 4 ಜನ 2 ಎಕರೆ ತೊಗೋಬೋದು ಆರಾಮಾಗೆ. ಈ 8 ಎಕರೆ ಜಾಗ ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಬೇಕು ಅಂತಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ, ಬೆಂಗಳೂರಲ್ಲಿ ಮನೆ ಕಟ್ಕೊಂಡಿರೋದು. ನೋಡಿ, ಇದು ಈಸ್ಟ್ ಫೇಸಿಂಗು, ಇದು ಸೌತ್ ಫೇಸಿಂಗು.